ಹಾಯ್ ಎಲ್ರಿಗೂ ನಮಸ್ಕಾರ. ರಾಜ್ಯಕ್ಕೆ ಸಿನಿಮಾ ರಂಗ ರಾಶಿ ರಂಗಕ್ಕೆ ಸ್ವಾಗತ. ಯಾರೆಲ್ಲ BPL ಕಾರ್ಡ್ ಹೊಂದಿದ್ದೀರಾ ಅವರಿಗೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಟೋಬರ್ ತಿಂಗಳಿಂದ ಒಂದು ದೊಡ್ಡ ಶಾಕನ್ನು ಕೊಡೋದಕ್ಕೆ ಹೊರಟಿದೆ. 13 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗ್ತಿದ್ದಾವೆ. ಯಾರೆಲ್ಲ ಸ್ವಂತ ಮನೆ, ಬೈಕ್, ಕಾರು, ಜಮೀನಿನ ಹೊಂದಿದ್ದೀರಾ ಅಂಥವರ BPL ಕಾರ್ಡ್ನೆಲ್ಲ ರದ್ದು ಮಾಡ್ತಾ ಇದ್ದಾರೆ. ಈ ಕಾರ್ಡ್ಗಳೆಲ್ಲನೂ ರದ್ದು ಮಾಡೋಕ್ಕೆ ಸರ್ಕಾರ ಒಂದಷ್ಟು ಕಂಡೀಷನ್ಸ್ನ ಹಾಕಿದೆ. ಇದರಲ್ಲಿ ನಿಮ್ಮ BPL ಕಾರ್ಡ್ ಕೂಡ ರದ್ದಾಗ್ಬೋದು. ಆ ಕಂಡೀಷನ್ಸ್ ಏನೇನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. BPL ಕಾರ್ಡ್ ರದ್ದಾದರೆ ಇಷ್ಟು ದಿನ ಬರ್ತಿದ್ದಂತಹ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ. ಪ್ರತಿ ತಿಂಗಳು ಅನ್ನಭಾಗ್ಯ ಸ್ಕೀಮಲ್ಲಿ ಸಿಗ್ತಿದ್ದಂಥ ಅಕ್ಕಿ ಕೂಡ ಸಿಗೋದಿಲ್ಲ. ಮತ್ತು ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಿ ಸಿಗ್ತಿದ್ದಂತಹ ಉಚಿತ ಚಿಕಿತ್ಸೆ ಕೂಡ ಸಿಗೋದಿಲ್ಲ. BPL ಕಾರ್ಡ್ಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಿತ್ತು ಅದನ್ನೆಲ್ಲ ಈ 13 ಲಕ್ಷಕ್ಕೂ ಹೆಚ್ಚು ಜನ ಆ ಉಪಯೋಗವನ್ನು ಕಳ್ಕೊತಾರೆ. ಮೊದಲನೇ ಕಂಡೀಷನ್ ಏನಂದರೆ, ಯಾರಿಗೆಲ್ಲ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇದೆಯೋ ಅವರು BPL ಕಾರ್ಡ್ ಪಡೆಯೋದಕ್ಕೆ ಅರ್ಹರಾಗಿರುತ್ತಾರೆ. ನಿಮ್ಮ ಆದಾಯ 1,20,000ಕ್ಕಿಂತ ಹೆಚ್ಚಿದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಇದನ್ನು ಸರ್ಕಾರ ಹೇಗೆ ಐಡೆಂಟಿಫೈ ಮಾಡುತ್ತೆ ಅಂದರೆ, ಎಲ್ಲರ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಪಡ್ಕೊಂಡು ಸರ್ಕಾರ ಜನರ ಆದಾಯವನ್ನು ತಿಳಿದುಕೊಳ್ಳುತ್ತೆ. ಎರಡನೇ ಕಂಡೀಷನ್ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ 125cc ಕಡಿಮೆ ಕೆಪಾಸಿಟಿ ಇರುವಂತಹ ಬೈಕ್ ಇರಬೇಕು. BPL ಕಾರ್ಡ್ ಬೇಕು ಅಂದರೆ 125cc ಹೆಚ್ಚು ಕೆಪಾಸಿಟಿ ಇರುವಂತಹ ಬೈಕ್ನ ಯೂಸ್ ಮಾಡೋ ಹಾಗೆ ಇಲ್ಲ. ಹಾಗೆ 4 ವೀಲರ್ ಅಂದರೆ ಕಾರ್ ಕೂಡ ಇರಬಾರ್ದು. ಬೈಕ್ CC ಹೆಚ್ಚಿದ್ರೂ BPL ಕಾರ್ಡ್ ರದ್ದಾಗುತ್ತೆ. ಹಾಗೆ ಕಾರ್ ಇದ್ರೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಇದನ್ನು ಹೇಗೆ ಕಂಡುಹಿಡ್ತಾರೆ ಅಂದರೆ, ಸಾರಿಗೆ ಇಲಾಖೆಯ RTO ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾರ್ಯಾರ ಹತ್ರ ಬೈಕ್ ಇದೆ, ಕಾರ್ ಇದೆ ಮತ್ತು ಅದು ಎಷ್ಟು CCಯ ವಾಹನ ಅಂತಲೂ ಕೂಡ ಸರ್ಕಾರ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಮೂರನೇ ಕಂಡೀಷನ್ ಏನಪ್ಪ ಅಂದರೆ, ಜಮೀನಿದ್ದವರು ಕೂಡ BPL ಕಾರ್ಡ್ನ ಕಳ್ಕೊತಾ ಇದ್ದಾರೆ. ಎಷ್ಟಪ್ಪ ಅಂದರೆ, 3 ಎಕರೆಗಿಂತ ಹೆಚ್ಚು ಜಮೀನು ಇದ್ದರೆ ಅಂಥವರ ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಹಾಗೆ ನಿಮಗೆ ಸ್ವಂತ ಮನೆ ಇದ್ದು ಅದು 1000 ಚದರ ಅಡಿ ಅದಕ್ಕಿಂತ ಹೆಚ್ಚಾಗಿದ್ದರೆ ಆಗಲೂ ಕೂಡ BPL ಕಾರ್ಡ್ ರದ್ದಾಗುತ್ತೆ. ಇದನ್ನು ಗೌರ್ಮೆಂಟ್ ಹೇಗೆ ಐಡೆಂಟಿಫೈ ಮಾಡುತ್ತೆ ಅಂದರೆ, ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದಿಂದ ಕಂಡುಹಿಡಿತಾರೆ. ಸರ್ಕಾರ BPL ಕಾರ್ಡ್ನ ರದ್ದು ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, BPL ಕಾರ್ಡ್ ಇದ್ದವ್ರಿಗೆ ಅನ್ನಭಾಗ್ಯ, ಆರೋಗ್ಯ ವಿಮೆ ಮತ್ತು ಗೃಹಲಕ್ಷ್ಮಿ ಸೌಲಭ್ಯಗಳು ಸಿಗ್ತಾ ಇರೋದು. ಗ್ಯಾರಂಟಿಗಳಿಗೋಸ್ಕರ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟಿ ಹಣ ಬೇಕಾಗುತ್ತೆ. ಆದರೆ ಈ ಭಾಗ್ಯಗಳಿಗೆಲ್ಲ ಹಣ ಒದಗಿಸೋಕ್ಕೆ ಸರ್ಕಾರ ಪರದಾಡ್ತಿದೆ. ಸೊ BPL ಕಾರ್ಡ್ನ ರದ್ದು ಮಾಡಿಬಿಟ್ರೆ ಜನರಿಗೆ ಕೊಡುವಂತಹ ಯೋಜನೆಗಳಿಗೆಲ್ಲ ನಿಂತೋಗುತ್ತವೆ ಮತ್ತು ಖರ್ಚು ಕೂಡ ಕಡಿಮೆ ಆಗುತ್ತೆ ಅನ್ನೋದೇ ಸರ್ಕಾರದ ಕ್ರಿಮಿನಲ್ ಪ್ಲಾನ್. ಇವರ ಅಧಿಕಾರದ ತೆಳಿಗೋಸ್ಕರ ಜನರಿಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಕೊಡೋಕ್ಕೆ ಆಗದೇ ಇರುವಂತಹ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ. ಆದರೆ ಯಾವಾಗ ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ವೋ ಆವಾಗ ತಿನ್ನೋದು ಜನಗಳ ಪ್ರಾಣನೇ. ಜನ ಇನ್ನಾದರೂ ಓಟ್ ಹಾಕೋ ಮುಂಚೆ ಯೋಚನೆ ಮಾಡಬೇಕು. ಆಸೆಗೆ ಬಿದ್ದು ಓಟ್ ಹಾಕಿದರೆ ಜನ ಅದರಿಂದ ಪಡ್ಕೊಳ್ಳೋಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚು. ನೋಡ್ತಿದ್ದೀರಲ್ಲ ಇವಾಗಲೇ ಆ ಯೋಜನೆ ಈ ಯೋಜನೆ ಅಂತ ಘೋಷಣೆ ಮಾಡಿ ಅದರ ಹಿಂದಿಂದೆ ಹೇಗೆಲ್ಲ ಜಾಸ್ತಿ ಮಾಡಿದರು. ಪೆಟ್ರೋಲ್, ಡೀಸೆಲ್, ಮಿಲ್ಕ್, ರಿಜಿಸ್ಟ್ರೇಷನ್ ಫೀ, ದಿನಬಳಕೆ ವಸ್ತುಗಳು ಜಾಸ್ತಿ ಆಗಿವೆ. ಬಸ್ ಟಿಕೆಟ್ ದರ ಕೂಡ ಜಾಸ್ತಿ ಆಗಿದೆ. ಇಂಥ ಭಾಗ್ಯ ಎಲ್ಲ ಕೊಡೋದೇನಕ್ಕೆ? ಅದನ್ನ ಕೊಡೋಕ್ಕೆ ಆಗದೇ ಇದ್ದಾಗ ಜನರ ಮೇಲೆ ಬರ ಎಳೋದು ಯಾಕೆ? ಸರ್ಕಾರ ಜನರಿಗೆ ಕೊಟ್ಟಿದ್ದಕ್ಕಿಂತ ಕಿತ್ಕೊಂಡಿದ್ದೇ ಹೆಚ್ಚು. ಈಗ ಕೊನೆಗೆ ಉಳಿದಿರೋದು ಈ BPL ಕಾರ್ಡ್ ಒಂದೇ. ಈಗ ಅದನ್ನೂ ಕಿತ್ಕೊಂಡು ಸರ್ಕಾರದ ಬೊಕ್ಕಸನ ಬ್ಯಾಲೆನ್ಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈ ನಿರ್ಧಾರ ಎಷ್ಟು ಸರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.